ಇರ್ಲೇ ಜಾನಕಿ, ನೀರೆಲ್ಲ ಒಳಗೆ ಹೋಗ್ಬಿಟ್ಟವು ಕಣ. ನಾವು ಜಾನಕಿ ಬಂತು, ಇನ್ನೇನು ನೀರು ಸಿಗಲ್ಲ ಇನ್ನು ಮೇಲೆ. ಹ್ಞೂ ಕಣಪ್ಪ, ಇಂಥ ಅನ್ಗುಳಿಗೆಲ್ಲನೂ ಅಲ್ಲಿ ಇಲ್ಲಿ ತೊಟ್ಟಿಗಳಿಗೆ ನಲ್ಲಿಗೆ ಬಿಟ್ಟು ನೀರನ್ನ ಕುಡಿಸ್ಬೇಕು. ಬಾವಿಗೆ ನೀರಿರಲ್ಲ, ಏನಿಲ್ಲ, ಒಳಗೆ ಹೊರಟೋಗ್ಬಿಡ್ತಾವೆ ಇನ್ನು. ನಡಿ ಲಕ್ಷ್ಮಿ. ಬಾಬಾ ನೀವು ಬರ್ರಿ, ಇಬ್ರು ಸೇರ್ಕೊಂಡು ಇಬ್ರು ಕೈಯಾರೇನೋ ತಿನ್ನಿಸ್ರಿ. ಇಲ್ಲ ಹೇಳಮ್, ಲಕ್ಷ್ಮಿನೇ ತಿನ್ನಿಸ್ಲಿ. ತಿನ್ಸೋಗಮ್ಮ ನೀನು. ಅಲ್ಲ, ನೀವೊಂದ್ ಕೈ ಸುಮ್ಮನೆ ಇಟ್ಕೊಳ್ರಿ ಬಾಬಾ. ಬರ್ರಿ ನೀವು ಇಬ್ರು ತಿನ್ಸನ್ ಬರ್ರಿ. ಕೊಡ್ರಿ ಇಲ್ಲ ಬಕಿಟ್ಟು. ಹೋಗ್ರಿ ಒಂಚೂರು ದನ ನಂಗೆ ಇಟ್ಕೊಳ್ರಿ. ಗೌರಿ ಬಾ ಬಾ. ಹೋಗ್ರಿ ಒಂಚೂರು ಅಡ್ಡ ಹಿಂಗೆ ಮುಂದಕ್ಕೆ ಇಟ್ಕೊಂಡು ಎಳೀರಿ ಒಂಚೂರು. ತಡಿ ಜಾನಕಿ, ಒಂದಿಷ್ಟು ಸಗಣಿ ಆಗ್ತಾ ಇತ್ತಂಗೆ. ಏನು ಆತ್ರ ಬೀಳ್ತೀನಿ ನೀನು. ನಿಧಾನಕ್ಕೆ ಬರ್ಲಿ, ತಡಿರ ಮಾತ್ರ ಬೀಳ್ಬೇಡ್ರಿ. ಲಕ್ಷ್ಮಿ ಹಿಂದಕ್ಕೆ ನಿಂತ್ಕೊಂಡಿರು ನೀನು. ಇಲ್ಲಾಂದ್ರೆ ಕೊಡಿಲ್ಲ, ನಾನು ಇಕ್ತೀನಿ. ಹ್ಞೂ ಲಕ್ಷ್ಮಿ ಅಕ್ಕ, ಹುಷಾರ ಕೊಡು. ಹಿಂದಕ್ಕೆ ನಿಂತ್ಕೊಂಡ್ರೆ ಅಷ್ಟು. ಇಲ್ಲೇ ಜಾನಕಿ, ಏನು ಆಗಲ್ಲ ಅದು. ಹೂ ಕಣಕ, ರೂಢಿ ಇದ್ರು ಸರಿ. ಬಾ ಬಾ, ಕೊಡ್ರತ್ಗೆ. ಸ್ವಾಮಿ ಗೌರಿ ಶಂಕರ, ಎಲ್ಲ ಒಳ್ಳೇದು ಮಾಡಪ್ಪ. ನನ್ನ ಮಗಿಗೆ ಆಯಸ್ಸು ಆರೋಗ್ಯ ಬಗ್ಗೆ ಕೊಟ್ಟು ಉತ್ತಮವಾದ ಸಂತಾನ ಕೊಡಪ್ಪ ತಂದೆ. ಗೌರಿ ತಿನ್ನು ತಿನ್ನು. ತಡಿದಾರಿ ಹಂಗೆ ಆತ್ರ ಬೀಳ್ಬೇಡ ನೀನು. ತಿಂತದ್ ನಿಧಾನಕ್ಕೆ. ಗೌರಿ ತಗ. ಜಾನಕಿ ತಗಬ, ನೀರು ತಗಬ. ನೀರು ಬಾ ಬಾ. ಅಡುಗೆ ಅಂದ್ರೆ ಬುಲಾಸೆ ಬೀಳ್ತದ ಕಾರಣ. ಇಲ್ಲೇ ಕಟ್ಟಾಕ್ಲೇನಣ್ಣ? ಬೇಡ, ಅಲ್ಲಿ ಮುಂಚೆ ಮನೆ ಕಟ್ಟಾಕೋ. ನೆಳ್ಳಿರ್ತಲ್ಲ, ಅಲ್ಲೇ ಕಟ್ಟಾಕ್ ಹೋಗ್ರಿ. ಇದೆಲ್ಲ ಗಂಜಿ ಸಗಣಿ ಆಗ್ತತಿ. ಬೆಳಗ್ಗೆಲ್ಲ ಸಾರಿಸಿದೀನಿ. ಅತ್ಲೆ ಕಟ್ಟಾಕ್ ಹೋಗಪ್ಪ, ಹೊಡ್ಕೊಂಡು ಹೋಗ್. ಬಾ ಬಾ ಗೌರಿ, ಬಾ ಬಾ. ರೀ, ಹಂಗೆ ಕೈ ತೊಳ್ಕೊಂಡ್ ಬರೀ, ಊಟ ಮಾಡಿವ್ರಂತೆ. ಹ್ಞೂ ನಡೀರಮ್ಮ. ಅತ್ತೆ, ಕೈ ತೊಳ್ಕೊಂಡು ಊಟ ಮಾಡಿವ್ರಂತೆ. ಅಮ್ಮಾಯಿ ಲಕ್ಷ್ಮಿ, ಅಮ್ಮಾಯಿ ಮಾತಕ್ ಹೋಗಿ ಉಂಬಕ್ಕೆ ಹೇಳಿ ಬರ್ತೀನಿ. ಅವಳು ಬಂದ್ರೆ ಒಂದು ತಿಕ್ರಮ್ಮ ಊಟಕ್ಕೆ. ಬರೀ ಇವೇ ಆಗೋದು ನಿಮ್ಮವು. ಜಾನಕಿ, ಏನು ಮಾತಾಡ್ಬೇಡ, ಸುಮ್ಕಿರು. ಬಂದು ಚಿಕ್ಕಮ್ಮನ ಊಟ ಮಾಡ್ಕೊಂಡು ಹೋಗ್ಲಿ. ಊಟ ಮಾಡೋದ್ರಾಗ ಏನೈತೆ? ಹ್ಞೂ ಹೇಳಮ್ಮ ಪಾಪ, ಊಟ ಮಾಡ್ಕೊಂಡು ಹೋಗ್ಲಿ. ಅವಳಿಗೂ ಬಲ ಆಸೆ ಇತ್ತು. ಏನ್ ಆಸೆ ಇತ್ತು ನಾನು ಕಾಣದೇ ಇರೋದು. ಜಾನಕಮ್ಮ, ಊಟ ಮಾಡ್ಕೊಂಡು ಹೋಗ್ಲಿ ಬಿಡಮ್ಮ. ಹೋಗತ್ತೆ, ಕರ್ಕೊಂಬರೋಗತ್ತೆ. ಹೋಗಿ ಊಟ ಮಾಡಿವ್ರಂತೆ. ನೀವು ಕೂಕಂತಾರೆ ಊಟಕ್ಕಿನ. ನಡೀರಿ ನಡೀರಿ, ನೀವು ಕೂಕ ನಡೀರಿ. ಹೋಗಮ್ಮ, ರಪ್ಪನಂತ ಕರ್ಕೊಂಬರೋಗ್ ಬರೀನ. ಕೂಕಣಿವಂತೆ ಬಿಸಿದ ಊಟ ಮಾಡಿವಿ. ಹ್ಞೂ ಹ್ಞೂ, ನೀವು ಹೋಗ್ರಪ್ಪ. ಅರಿ, ಕೈ ತೊಳ್ಕೊಂಡು ಬಾರ ಹಂಗೆ ಊಟಕ್ಕೆ. ಹ್ಞೂ ಹ್ಞೂ ನಡಿಯೋಣ. ಯಾಕೆ ಸಿಕ್ಕಮ್ಮ ಇಲ್ದಿದ್ದು ಒಟ್ಟು ಕೇಳಿ ಅಲ್ವೇ ನನ್ನ? ಹಂಗಲ್ಲ ಜಾನಕಿ, ಅವಳು ಅಂತೂ ತುಂಡ್ಕೊಂಡು ಹೋಗ್ಲಿ ಅಂತ ಪಾಯಸ ಎಲ್ಲ ಮಾಡಿದ್ದೀರಿ ಪಾಪ. ಬಲಾಸೆ ಅವಳಿಗೆ. ಉಂಡ್ಕೊಂಡು ಹೋಗ್ಲಿ ಬಿಡಮ್ಮ, ಏನು ಅನ್ನಕ್ ಹೋಗ್ಬೇಡ. ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ. ನೀವು ಹೋಗಿ ಕರ್ಕೊಂಬರೋಗ್ರಿ, ಹೋಗಿ ಬಿರಿನ. ಜಾನಕಿ ಹೇಳ್ರಿ. ನಮ್ಮ ಹುಡುಗರ್ಗೆ ಒಂದಿಬ್ರು ಹೇಳಿದೆ ಊಟಕ್ಕೆ ಬರ್ರಿ ಅಂತ ಹೇಳ್ಬಿಟ್ಟು. ಹೆಚ್ಚಾಗಿ ಮಾಡಿದ್ದೀರಾ? ಹ್ಞೂ, ಹೋಗ್ರಿ ಕರ್ಕೊಂಬರೋಗ್ರಿ. ಅಲ್ಲ ಕೇಳ್ತೀರಲ್ರಿ ನೀವು. ಆಮೇಲೆ ಅಲ್ಲಿ ಉಮಾ ಅನು ಅವರೆಲ್ಲ ಇದ್ರೆ ಒಂದು ಮಾತು ಹಂಗೆ ಹೇಳ್ಬಿಟ್ಟು ಬರ್ರಿ ಬರ್ರಿ ಅಂತ ಹೇಳಿದ್ದೆ ಅವ್ರಿಗೂ. ಆಯ್ತು, ಹೋಗಿ ಊಟಕ್ಕೆ ಅಣ್ಣ ಕೂಕೊಂಡ ಹೋಗಿ ಹೇಳ್ಬತ್ತೀನಿ. ಹೋಗತ್ತೆ, ಇಲ್ಲೇ ಕೂಕೊಂಡಿದ್ದೀರಲ್ಲ, ಹೋಗಿ ಹೇಳ್ಬರೋಗ್ರಿ ಬಿರಿನ. ಆಗ್ಲಾಗ್ಲ ಒಬ್ಬೊಬ್ರಿಗೆ ಇಕ್ಕ ಕೂಕಮ್ಮಕ್ಕಾಗಲ್ಲ. ಒಂದ್ಕಿತ ಬಂದು ಉಂಡೆ ಎದ್ದೊಳ್ಳಿ. ಮತ್ತೆ ತಡೆ ಬಿರಿ, ನೋ ಕರ್ಕೊಂಬತ್ತೀನಿ. ಅಬ್ದಡ್ಗೆ ಮಾಡಿದ್ದೀರಾ? ಅಬ್ದಡ್ಗೆನಾ? ಮಾಡ್ರಿ ಮಾಡ್ರಿ. ಆದಷ್ಟು ಬೇಗ ತಿಥಿ ಊಟನೂ ಮಾಡಿವ್ರಂತೆ. ಯೋಟಕ್ಕೆ ಕೈಯಾಗ ನಿನಗೆ ಈಗ ಗೊತ್ತಿದ್ದಿ? ನಿಂದೊಳೆ ಕತೆ ಅಮ್ಮಯ್ಯ. ಮನೆಗೆ ಎಲ್ಲರನ್ನ ಸಂಭಾಳಿಸಿ ಬರೋದು ಬೇಡವೇನಿ? ಕೂಕ ಕೂಕ. ಹೋಗಿದ್ರಲ್ಲ ಆಸ್ಪತ್ರೆಗೆ, ಏನಾಯ್ತು? ಹೋಗಿದ್ದು ಆಯ್ತು, ಬಂದಿದ್ದು ಆಯ್ತು, ಮನೆಗೆಲ್ಲ ಅಬ್ದಡ್ಗೆ ಮಾಡಿದ್ದು ಆಯ್ತು, ಹಸಿಗೆಲ್ಲ ಊಟ ಇಕ್ಕಿದ್ದು ಆಯ್ತು. ಆಮೇಲೆ ಇವಾಗ ಬಲೆ ಎಲ್ಲ ಉಂಬಕ್ಕೆ ಕೂಕೊಂಡವ್ರೆ. ನಾನು ನೀನು ಕರ್ಕೊಬತ್ತೀನಿ ಅಂತೇಳಿ ಅದೇ ಬಂದೆ. ಹಂಗಾರೆ ಲಕ್ಷ್ಮಿ ಬಸ್ರಿ ಆಗಿರೋದು ನಿಜ ಅನ್ನೋ? ಹೂ ಕಣೆ ಅಮ್ಮಯ್ಯ, ಡಾಕ್ಟರ್ ಹೇಳಿರಂತೆ 20 ದಿವಸದಾಗ ಐತೆ. ಕೊನೆಗೂ ನಾವು ಹೊಂದ್ಕೊಂಡಂಗೆ ಆಗ್ಬಿಡ್ತಲ್ಲ ಅಕ್ಕಯ್ಯ. ಈಗ ಇನ್ನೇನು ಮಾಡೋಕ್ಕಾಗಲ್ಲ, ಆಗಿದ್ದು ಆಗೋಗ್ಬಿಟ್ಟೈತೆ. ಮುಂದೇನಾಗಬೇಕು ಅಂಬೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಇವಾಗ ಅಷ್ಟೇ. ಸರಿ, ಬಂದ ತಕ್ಷಣ ನೆಟ್ಟಗೆ ಮಾತಾಡ್ತೇನು? ಏನೋ ಒಂದು ಮಾಡ್ಬೇಕಲ್ಲೇ ಅಮ್ಮಯ್ಯ. ಅವರವಷ್ಟು ನಂಬಿಸಿದ್ದೀನಿ, ಇನ್ನೇನು ಮಾಡೋದು? ಹಂಗೆ ಇರಬೇಕು. ಇಲ್ಲ ಅಂತಂದ್ರೆ ಅವರು ನಿನ್ನ ದಾರಿಗೆ ಬರೋಲ್ಲ. ಏನು ಮಾಡೋದು? ಸಹಿಸ್ಕೊಂಡು ಅವ್ರ ದಾರಿಗೆ ಹೋಗ್ತಿದ್ದೀನಿ. ಅಲ್ಲ, ಆಗಲೇ ಹಬ್ಬದೊಡ್ಗೆನೆ ಮಾಡಿಬಿಟ್ಟವ್ರೆ ಅಂತಂದರೆ ಇನ್ನೆಷ್ಟು ಮಟ್ಟಿಗಿರ್ಬೇಡ ಅವರು. ಸರಿ ಬಾ ಹೋಗೋಣ. ನನಗೆ ಏನೇನು ಮಾತಾಡ್ಕೊತಾರ ನಾವಿಲ್ಲ ಅಂತ. ಅಲ್ಲ, ಹೆಂಗಿದ್ರು ಇಲ್ಲಿಗೆ ಬತ್ತಿ ಉಂಬಕ್ಕೆ ಅಂತೇಳ್ಬಿಟ್ಟು ಮುದ್ದೆ ಮಾಡಿ ಸಾರು ಮಾಡ್ಕೊಂಡು ಕಾಯ್ಕೊಂಡು ಕೂಕೊಂಡಿದ್ದೀನಿ ನಾನು. ಹೊಸ್ಕೊಂಬತ್ತಾಳಿನ ಮನೆಗೆ ಮಾಡಿರ್ತಾರೋ ಇಲ್ವೋ ಅಂತೇಳಿ. ನೀನು ನೋಡಿದ್ರೆ ಹಬ್ಬದೊಡ್ಗೆ ಮಾಡಿವ್ರಿ ಅಂತ ಬಂದು ಹೇಳ್ತಿದ್ದಿ. ಈಗ ಊಟಕ್ಕೆ ನಾನು ಅಲ್ಲಿಗೆ ಬಂದರೆ ಸುಮ್ಮನೆ ಬಿಡ್ತಾರ ನನ್ನ? ಹೇಳೇ ಬಂದಿದ್ದೀನಿ ಬಾರಿ ಅಮ್ಮಯ್ಯ.
ಅವನು ಇದ್ದ, ರಮೇಶನು ಇದ್ದ, ಲಕ್ಷ್ಮಿನೂ ಹೇಳಿಳು ಹೋಗತ್ತೆ ಕರ್ಕೊಬರೋಗಂತ. ಅವಳು ಸಿಕ್ಕೊಂಡಿದ್ರೆ ಬರಲ್ವೇ? ಸುಮ್ಮನೆ ಅವಳು ಬಾಯಿಗೆ ಬಂದಾಗ ಬೈತಾಳ ನನಗೆ. ಅವಳಿಗೂ ಹೇಳೇ ಬಂದಿದ್ದೀನಿ, ಬಾ ಕರ್ಕೊಬತ್ತೀನಿ, ಏನು ಅನ್ನಕ್ಕೆ ಹೋಗ್ಬೇಡ, ಊಟಕ್ಕೆ ಕಳಿಸ್ರಿ ಅಂತ. ಏನೇನು ಮಾಡೋರು ಅಡುಗೆನ? ಯಾಕೆ ತುರ್ದ ಒಂದು ಇಟ್ಟು ಮಾಡ್ಕೊಂಡವ್ರೆ, ಅನ್ನ ಪಾಯಸ, ಹೆಸರು ಬೇಳೆ ಪಲ್ಯ, ಇನ್ನೇನು ಮಾಡ್ತಾರೆ ಅಷ್ಟೇ. ಓ ಪಾಯಸ ಗೀಸ ಎಲ್ಲ ಮಾಡವ್ರೇನು? ಮತ್ ನಡಿ ಹೋಗಣ. ಮತ್ತೀಗ ಇನ್ನೊಂದು ಹೇಳ್ಬೇಕಾಗಿತ್ತು ನಿನಗೆ. ಹೇಳಮ್ಮಯ್ಯ. ಹಂಗಾರೆ ತವ್ರ ಮನ್ಗೆಲ್ಲ ವಿಷಯ ಮುಟ್ಸಿರೇನಾಗ್ಲೇ? ಇನ್ನಿಲ್ಲ ಕಣೆ ಅಮ್ಮಯ್ಯ, ಗೊತ್ತಿಲ್ವೇ ನನಗೆ. ಏನ್ ಫೋನ್ ಗೀನ್ ಮಾಡವ್ರ ಏನ್ ಕತೆನೋ? ನನ್ನ ಎದುರಿಗೇನ ಸುದ್ದಿ ತೆಗಿಲಿಲ್ಲ ಅವರು. ಮತ್ತೀಗ ಒಂದು ಕೆಲಸ ಮಾಡು ನೀನು, ನಾನು ಹೇಳ್ದಂಗೆ ತವ್ರ ಮನೆಯವ್ರಿಗೆ ಈ ವಿಷಯ ಗೊತ್ತಾಗದೆ ಬೇಡ ಕಣೆ. ಹಂಗಂತೀಯ? ನಿನಗೇನು ತಲೆ ನೆಟ್ಟಗೈತೆ ಇಲ್ವಾ ಹೇಳು? ಸುಮ್ಮನೆ ಅವ್ರಿಗೆಲ್ಲ ಗೊತ್ತಾದ್ರೆ ಅವ್ರು ಅಲ್ಲಿ ಇರ್ತಾರೆ ಅನ್ಕೊಂಡಿದ್ಯಾ? ಬಡ್ಡ ಓಡ್ ಬಂದ್ಬಿಡ್ತಾರೆ. ಮೊದಲೇ ಸದ್ಯಕ್ಕೆ ತಡವಾಗಿ ಆಗ್ತೈತೆ ಮಗ ಅಂತೇಳಿ ಅವರು ಜೀವನ ಇಕ್ಕೊಂಡವ್ರಿ. ಇನ್ನು ಬಂದಂಗೆ ಅಲ್ಲೇ ಇದ್ಬಿಡ್ತಾರ. ಅಕಸ್ಮಾತ್ ಬಂದೇನ ನಾ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀನಿ ನೀನು? ನೀನೇನೆ ಅಮ್ಮಯ್ಯ ಹಿಂಗೆ ಮಾತಾಡ್ತಿ? ಅದೇನು ಕಳಿಸ್ಬಿಡ್ತಾರೆ? ಏನು 9 ತಿಂಗಳು ತುಂಬೈತಾ ಕಳ್ಸಕ್ಕೆ? ಅಯ್ಯೋ, ಇವಳಾಗೆ ವಾಲ್ಟ್ ಕುಕ್ಕೊಂಡಾಗ ಗಂಡ ಬೇಡ ಅಂತನ. ಈಗ ನಿನ್ನ ಮಗನ್ನ ನೀನು ಎದುರಾಕಂತೀಯ? ಹೋಗು ಅಂತ ಕಳಿಸ್ದಾಗ ಏನು ಮಾಡ್ತೀನಿ ನೀನು? ಆಮೇಲೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಗುಂಡೆ ಎತ್ಕೊಬಂದಂಗೆ ಎತ್ಕೊಬತ್ತಾಳ ಮಗನ ನೋಡ್ಕೊಂಡಿರು. ಹಾಲು ತುಪ್ಪ ಇಕ್ಕಿ ಸಂದಕ್ಕೆ ಸಾಕು ಕಳಿಸ್ತಾರೆ. ನೀನು ಅಂದ್ಕೊಂಡಿರೋದು ಏನು ಆಗಲ್ವೇ? ಯಾವುದೇ ಕಾರಣಕ್ಕೂ ಅಲ್ಲಿ ಕಳಿಸ್ಬೇಡ. ಅದಕ್ಕಾಗಿ ಒಂದು 3 ತಿಂಗಳು ತಕ ಅವ್ರಿಗೆ ಈ ಸುದ್ದಿನೇ ಗೊತ್ತಾಗೋದು ಬೇಡ ಅಂತ ಹೇಳ್ಬಿಟ್ಟು ಹೆಂಗಾರ ಮಾಡಿ ತಡೆ ಹಿಡಿ. ಹಂಗಂತೀಯ? ಹ್ಞೂ ಕಣೆ ಅಕ್ಕಯ್ಯ. ಈಗ ಏನಾರ ನೀನು ಹೇಳ್ದೆ ಅನ್ಕ ಅವ್ರಿಗೆ, ಅವರಲ್ಲಿ ಇದ್ದಾನೆ ಇದ್ದಾರ ಮಕ್ಕಳು ಸಮೇತ ಬಂದುಬಿಡ್ತಾರೆ ಇಲ್ಲಿಗೆ. ಬಂದಿಲ್ಲೇ ಅಕಸ್ಮಾತ್ ಜಾಡ ಊರಿರಮ್ಮ, ಇಲ್ಲ ಹುಡುಗಿನ ಕರ್ಕೊಂಡು ಹೋಗ್ಬಿಡ್ತಾರಮ್ಮ. ಏನು ಮಾಡ್ತಿ? ಆಮೇಲೆ ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಕಣ್ಣಿಗೆ ಕಣ್ಣು ನೋಡ್ಕೊಂತಾರೆ. ಏನಾದರೂ ಉಪಾಯ ಮಾಡಿಬಿಟ್ಟು ಅಲ್ಲಿಗೆ ಹೇಳೋದನ್ನ ತಪ್ಪಿಸಿರೋವಷ್ಟು. ನೀನು ಅದು ಹೆಂಗೆ ಹೇಳ್ತೀಯ ಅಮ್ಮಯ್ಯ? ಅಲ್ಲ, ತೂರ್ ಮನೆಗೆ ಹೇಳ್ದಂಗೆ ಇರೋಕ್ಕಾಗ್ತತ? ಅಕಸ್ಮಾತು ನಾವು ಸುಮ್ಕೆ ಇದ್ರೂ ಇವಳು ಜಾನಕಿ ಸುಮ್ಕಿರ್ತಾಳ, ಅವಳು ಲಕ್ಷ್ಮಿ ನನ್ನ ಸುಮ್ಕಿರ್ತಾಳ? ಹೇಳು. ನೀನು ಏನಾರ ಮುಂದೆ ಹೇಳ್ಬೇಕು. ಹೇಳ್ಕೊಳೋದು ಬೇಡ. ಈಗ್ಲೇನೆ ದೃಷ್ಟಿಗಿಷ್ಟಿ ಆಗ್ತತೆ. 3 ತಿಂಗಳು ತಕ್ಕಂಗೆ ಸುಮ್ಮನೆ ಇದ್ಬಿಡ್ರಿ. ಆಮೇಲೆ ನಾವೇ ಹೋದ್ರೆ ಆಗ್ತತೆ. ಅಲ್ಲಿಗೆ ಏನಾರ ಒಂದು ಹೇಳಿ ಆಸೆ ತುಂಬಿಸು. ಏನು ಮಾಡ್ಬೇಕ ಕಣೆ ಗೊತ್ತಾಗ್ತಿಲ್ಲ ನನಗೆ. ನಾನು ಹೇಳೋದು ಇಷ್ಟೇ ಕಣೆ ಅಕ್ಕಯ್ಯ. ಅಕಸ್ಮಾತ್ ನೋಡಲ್ಲಿ ಗೊತ್ತಾಯ್ತು ಅಂದರೆ ಒಂದು ಅವರಂತೂ ಇಲ್ಲಿಗೆ ಬಂದು ಬಿಡ್ತಾರೆ, ಇಲ್ಲ ಇವಳನ್ನ ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟೇ ಆಗೋದು ಕೆಲಸ. ನಿನ್ನ ಕೆಲಸ ಏನೂ ಆಗಲ್ಲ. ಆಮೇಲೆ ನೋಡ್ಕ ಮನ್ ತುಂಬ ಮಕ್ಕಳು ಆಗ್ತವೆ. ನಿನ್ನ ರಮೇಶಿಗೆ ಮದುವೆನೂ ಮಾಡಲ್ಲ, ನಿನಗೆ ದುಡ್ಡು ಕಾಸು ಯಾತ್ರದ್ದು ಬರಲ್ಲ. ಕೊನೆವರೆಗೂ ಇವ್ರ ತಾಗೆ ಸಾಯ್ಬೇಕಾಗ್ತದೆ. ಆಮೇಲೆ ಇನ್ನೊಂದು ಹೇಳ್ಬೇಕು ಅನ್ಕಂಡೆ, ಇರೋದೊಂದು ಇಟ್ಟು ಆಸ್ತಿ ಅಂತಸ್ನಾಗಿ ನಿನ್ನ ಮಗಳಿಗೆ ಏನು ಕೊಡ್ತೀಯ? ಆಮೇಲೆ ಹೇಳು. ಎಲ್ಲ ಇವ್ರದ್ದೇ ಆಗೋಗ್ಬಿಡ್ತದೆ ಕಣಿ. ಮಕ್ಕಳಾದ್ಮೇಲೆ ಅವಳು ಬಂದು ಇನ್ನೇನು ಮಾತಾಡೋಕ್ಕಾಗಲ್ಲ ಇಲ್ಲಿ. ಈಗ ಏನು ಮಾಡು ಅಂತಿಗೆ ಅಮ್ಮಯ್ಯ? ಅದೇ ನಾನು ಹೇಳ್ದಂಗೆ ಮಾಡು. ಹೆಂಗಾರ ಮಾಡಿ ನೀನು ತಡೆ ಹಿಡಿಬೇಕಷ್ಟೇ. ಹೇಳ್ಕೂಡ್ದಂದ್ರೆ ಹೇಳ್ಕೂಡ್ದು ಕಣಮ್ಮ ಅಂತೇಳಿ ಕೈ ಕಾಲು ಹಿಡ್ಕೊಂಬಿಡು. ನೈಸ್ ಮಾಡು. ಬೆಣ್ಣೆ ಹಚ್ಚಿ ಸಮಾಧಾನ ಮಾಡು. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ ಬಾ ಮಂತಕ್ಕೆ ಹೋಗೋಣ. ಅಕಸ್ಮಾತ್ ಏನ ಫೋನ್ಗೇನು ಮಾಡಿ ಹೇಳೋದೆ. ನಡಿ ಬಿರಿ ನೆದ್ದು. ವಸಂತಿ ಅಕ್ಕ, ಊಟ ಚೆನ್ನಾಗೈತಾ? ಜಾನಕಿ, ತುಂಬಾ ಚೆನ್ನಾಗೈತೆ ಊಟ. ಲಕ್ಷ್ಮಿ ಅಕ್ಕ, ಕುಕ್ಕ ನೀನು ಊಟ ಬಡಿಸ್ತೀನಿ ನಾನು. ಬೇಡ ಬಾ ಜಾನಕಿ, ನೀನೇ ಕುಕ್ಕ ಬಾ, ನಾನು ಊಟ ಇಡ್ತೀನಿ. ಕೂತ್ಕೊಳ್ಳಕ್ಕ ನೀನು. ನನ್ಗೇನು ಹೊಟ್ಟೆ ಸಿಕ್ತಿಲ್ಲ. ಕೂತ್ಕೊಂಡು ಊಟ ಮಾಡು ನೀನು. ಟೈಮಿಗೆ ಸರಿಯಾಗಿ ತಿನ್ಬೇಕು. ಲಕ್ಷ್ಮಿ, ಕೂತ್ಕೊಂಡು ಊಟ ಮಾಡಿ. ಜಾನಕಿ ಬಡಿಸ್ತಾಳೆ. ಇಲ್ಲ ಹೇಳೋಣ, ಏನು ಹೊಟ್ಟೆ ಸಿಕ್ತಿಲ್ಲ ನನಗೆ. ಇಲ್ಲ ಅಂದ್ರೆ ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ನೀವು ಮಾಡ್ರಿ. ರೀ, ಊಟ ಚೆನ್ನಾಯ್ತಾ? ಜಾನು, ಊಟ ಚೆನ್ನಾಗಿದೆ. ಬಾವಾ, ಹೊಟ್ಟೆ ತುಂಬಾ ಊಟ ಮಾಡ್ರಿ. ಅನ್ನ ಸಾರು ಹಾಕ್ಸ್ಕೊಳ್ರಿ. ಇನ್ನ ರೀ, ಹೆಸರು ಬೇಳೆ ಅವೇ ನೋಡ್ರಿ, ಇನ್ನೊಂದೆರಡು ಹಾಕ್ಸ್ಕೊಳ್ರಿ. ಎಲೆಗ ವೀರಲಕ್ಷ್ಮಿ, ಖಾಲಿ ಆಗ್ಲಿ ಹಾಕ್ಸ್ಕೊತೀನಿ. ಯಪ್ಪ, ಹೆಸರು ಬೇಳೆ ಅಂದ್ರೆ ನನಗೆ ಬೋಲ್ ಇಷ್ಟ. ಹೋಗ್ಬೇಕಾದ್ರೆ ಒಂದೆರಡು ಬಾಳೆ ಎಲ್ಗೆ ಹಾಕೊಡು ಜಾನಕಿ, ತಗೊಂಡು ಹೋಗ್ತೀನಿ. ಆಯ್ತು ಹೇಳು, ಹೋಗೋವಾಗ ಏನು ಬಾಕ್ಸ್ ಹಾಕೊಡ್ತೀನಿ, ತಗೊಂಡೋಗಿ ಬಂತೆ. ಜಾನಕಿ, ಲಕ್ಷ್ಮಿ ತವ್ರ ಮನೆಗೆ ಹೇಳಿದ್ರಾ? ಇನ್ನೂ ಹೇಳಿಲ್ಲ ಉಮ್ಮ, ಹೇಳ್ಬೇಕು. ಇವಾಗ ಎಲ್ಲ ಊಟ ಮಾಡಿ ಎಲ್ಲ ತೊಳೆದಿಕ್ಬಿಟ್ಟು ನಿಧಾನಕ್ಕೆ ಕೂಕೊಂಡು ಒಂದ್ಸಲ ಮಾತಾಡಬೇಕು ನಮ್ಮ ಪುಟ್ಟಮ್ಮನ ತಗುನು. ಹೌದಾ? ಎಲ್ಲ ಹೇಳಿದ್ದೀರಾ ಅನ್ಕೊಂಡೆ ನಾನು. ಇನ್ನೂ ಹೇಳಿಲ್ಲ ಉಮ್ಮ, ಯಾರಿಗೂ ಗೊತ್ತಿಲ್ಲ. ನಮ್ಮವ್ರಿಗಿಷ್ಟೇ ಗೊತ್ತಿರೋದು. ಇನ್ನು ಫೋನ್ ಮಾಡಿ ಹೇಳಿದ್ರೆ ನಮ್ಮ ಕೃಷ್ಣನಿಯ, ನಮ್ಮ ಬೀಣಕ್ಕ, ನಮ್ಮ ಪುಟ್ಟಮ್ಮ, ನಮ್ಮ ದಡಪ್ಪ ಎಲ್ಲ ಇನ್ನೂ ಎಷ್ಟು ಖುಷಿ ಪಡ್ತಾರೋ ಏನು ಕತೆನೋ. ಇನ್ನು ಅದೆಲ್ಲ ಸಂಭ್ರಮ ಐತೆ ನಮಗೆ. ಒಳ್ಳೇದಾಗ್ಲಿ ಜಾನಕಿ, ನಾವು ಎಲ್ಲ ಜೊತೆಗೆ ಸೇರ್ಕೊಂತೀವಿ. ಈಗ ಹೇಳಿದ್ದೀನಿ ಅನ್ಕೋ. ಬೆಳಗ್ಗೆ ಬಂದ್ರು ಬರ್ತಾರೆ, ಹೇಳಕ್ಕಾಗಲ್ಲ ನಮ್ಮ ಪುಟ್ಟಮ್ಮರು. ಇವತ್ತು ಹೇಳ್ತೀಗ ಜಾನಕಿ? ಬ್ಯಾಡ್ ಹೇಳಕತ್ತ. ನಾಮಕರಣ ಕೇಳನೇನು? ಯಾಕೆ ಲಕ್ಷ್ಮಿ ಅಕ್ಕ, ಹೇಳೋದು ಬ್ಯಾಡ್ರಿ? ಹಂಗೇನಿಲ್ಲ ಕಣಮ್ಮ, ಹೇಳೋದ ಬ್ಯಾಡ್ವ ಈಗ್ಲೇನೆ ಅಂತ ಕೇಳ್ದೆ ಅಷ್ಟೇ. ಅದಂಗಾಗ್ಬಿಡ್ತತ್ ಲಕ್ಷ್ಮಿ ಅಕ್ಕ. ಬಾವ, ಹೇಳೋದು ಬ್ಯಾಡ್ರಿ? ಹೆಂಗ ನೋಡ್ರಮ್ಮ, ನೀವು ಹೆಂಗುಸ್ರುಗಳು. ಹೇಳ್ರಿ. ಹೇಳ್ದಂಗಿದ್ರೆ ಬೈತಾರೆ, ಬೈಸ್ಕೊಳ್ರಿ. ನನ್ನಂತೂ ಮದ್ದಿಗೆ ತರಬೇಡ್ರಿ. ಅಲ್ಲ, ಅತ್ತೆ ಮಾವ ಬೈದ್ರೆ ನಿಮ್ಮನ್ನೇ ತಾನೇ ಬೈಯೋದು. ಅಲ್ಲ, ಅಳಿಯಾದವರು ಮಗಿನ ತಂದೆ ಆದವ್ರು ಹೇಳ್ಬೇಕು ಮೊದಲು. ಫೋನ್ ಮಾಡ್ರಮ್ಮ, ಮಾತಾಡ್ರಿ. ನಾನು ಮಾತಾಡ್ತೀನಿ ಆಮೇಲೆ. ಜಾನಕಿ, ಇನ್ನೇನಿದ್ರು ದೇವ್ರದೇನೋ ಅರ್ಕೆ ಅಂತ ಅಂತಿದ್ದಲ್ಲಮ್ಮ, ಎಲ್ಲ ತೀರಿಸ್ಕೊಂಬಿಡು. ಯಾವುದು ಉಳಿಸ್ಕೊಳಕ್ ಹೋಗ್ಬೇಡ. ಎಲ್ಲ ಬರಲಿ, ನಮ್ಮ ಪುಟ್ಟಮ್ಮ ಎಲ್ಲ ಬರಲಿ, ನಮ್ಮ ವೀಣಕ್ಕ ಎಲ್ಲ ಬರಲಿ, ಹೋಗ್ತೀವಿ. ಲಕ್ಷ್ಮಿ, ನಿಮ್ಮ ಅಮ್ಮರು ಬಂದ್ಮೇಲೆ ಊರಿಗೆ ಹೋಗ್ತೀಯಾ, ಇಲ್ಲೇ ಇರ್ತೀಯಾ? ಎಲ್ಲೂ ಹೋಗಲ್ಲ ಹೇಳು ವಸಂತಿ ಅಕ್ಕ, ಇಲ್ಲೇ ಇರ್ತೀನಿ.
ಏನಕ್ಕೆ ಹೋಗೋಣ ಸದ್ಯಕ್ಕೆ ಇಲ್ಲೂ ಶಾಂತಕ್ಕೆ ನೋಡ್ಕೊಂತಾರೆ ಜಾನಕಿ ಅವಳೆ ಅಕಸ್ಮಾತ್ ಏನಾನ ಕರ್ಕೊಂಡು ಹೋಗ್ತೀವಿ ಒಂದ್ 2 ತಿಂಗಳು ಇರ್ಸ್ಕೊಂಡು ಕಳಿಸ್ತೀವಿ ಅಂತಂದ್ರೆ ಹೋಗು ಒಂದು 3 ತಿಂಗ್ಳಾಗ ಬರೀವಂತೆ ಜಾನಕಿ ನೀನು ಬೇಡ ಅನ್ನಕ್ ಹೋಗ್ಬೇಡ ಒಂದ್ 3 ತಿಂಗಳು ತನಕ ಇರಿಸ್ಕೊಳ್ಳಿ ಕಳಿಸ್ಕೊಡು ನಿನ್ಗೂ ಗಾಸಿ ಆಗ್ತತಿ ಅಲ್ಲಿ ಜನ ಇರ್ತಾರೆ ನೋಡ್ಕೊಂತಾರೆ ಯಾಕೆ ಹಿಂಸೆ ಮಾಡ್ತೀನಿ ನೀನು ಏನ್ ನೋಡ್ಕೊಂಬದ್ ಹೇಳು ಅವ್ರ ಪಾಡ್ಗ ಅವ್ರು ಇರ್ತಾರೆ ನಮ್ಮ ಪಾಡಿಗೆ ನಾವ್ ಇರ್ತೀವಿ ನೋಡ್ಕೊಂಬಂದಿದ್ನೇನು ವಸಂತಿ ಅಕ್ಕ ಕಣ್ಣಿಗೆ ಬೇಕಾದ ಅಡುಗೆ ಮಾಡ್ಕೊಡ್ತೀನಿ ಊಟ ಮಾಡ್ತಾರೆ ನೋಡ್ಕೊಂಬಂದಿನ್ನೇನೈತೆ ಅದು ಅಲ್ಲದೆ ಆಸ್ಪತ್ರೆಗಳಿಗೆಲ್ಲ ಚೆಕಪ್ಗೆ ಹೋಗ್ಬೇಕು ಬರ್ಬೇಕು ನಾನು ಅಲ್ಲಿಂದ ಅಲ್ಲಿ ಓಡಾಡಕ್ ಆಗ್ತದ ಹಿಂಗೆ ಆದ್ರೆ ಹೋಗ್ಬೋದು ಕರ್ಕೊಂಬರ್ಬೋದು ಅದು ಬೇರೆ ಒಂದೇ ಬಸ್ಸು ಅಕಸ್ಮಾತ್ ಇವಾಗ ನಾನು ಅಲ್ಲಿ ಬಿಟ್ಟೆ ಅಂತಂದ್ರೆ ನಾನು ಇಲ್ಲಿಂದ ಅವ್ರೂರ್ಗೆ ಹೋಗಿ ಅಲ್ಲಿಂದ ತಿರ್ಗಾ ಓಡಾಡಿಸ್ಬೇಕಾಗ್ತತ್ ನಾನು ಹಿಂಸೆ ಆಗ್ತತಿ ಎಲ್ಲೂ ಕಳ್ಸಲ್ಲ ನಾನು 9 ತಿಂಗಳು ತನಕ ಇಲ್ಲೇ ಇರ್ಸ್ಕೊಂತೀನಿ ಹೆಂಗ ನೋಡಮ್ಮ ನಿನ್ ಧೈರ್ಯ ಅಕಸ್ಮಾತ್ ಒಂದ್ 2 ದಿನದ ಮಟ್ಟಿಗೆ ಇರ್ಸ್ಕೊಂತೀವಿ ಅಂದ್ರೆ ಕಳ್ಸ್ಕೊಡು ಸುಮ್ಮನೆ ಯಾಕೆ ಇದ್ ಮಾಡ್ತಿ ಇಲ್ಲಿ ಹೇಳು ವಸಂತಿ ಅಕ್ಕ ಡಾಕ್ಟರ್ ಹೇಳವ್ರು ಎಲ್ಲೂ ಓಡಾಡ್ಸಂಗಿಲ್ಲ ಜಾಸ್ತಿ ಓಡಾಡಂಗಿಲ್ಲ ಎಲ್ಲೂ ಬಸ್ಗಳಿಗೆಲ್ಲ ಓಡಾಡಬಾರ್ದು 3 ತಿಂಗಳು ತಕನು ಆಮೇಲೆ ಬೇಕಾದ್ರೆ ಒಂದ್ 2 ದಿವಸ ಕಳಿಸ್ಕೊಡ್ತೀನಿ ಅಲ್ಲೇ ನಿಮ್ಮ ಅತ್ತೆನೇ ಕಳಿಸ್ಕೊಟ್ರೆ ಏನ್ ಮಾಡ್ತಿ ಆಮೇಲೆ ಆಯ ಮುಂದು ಅಷ್ಟೇ ಯಾಯ ಮುಂದು ನಾನು ಕೇಳಕ್ ಹೋಗಲ್ಲ ಕಳ್ಸಲ್ಲ ಅಂದ್ರೆ ನಾನು ಕಳ್ಸಲ್ಲ ಅಷ್ಟೇ ಕಳ್ಸಿರುನು ಯಾಕೆ ಕಳಿಸ್ಬೇಕು ಸುಮ್ಮನೆ ಇರು ಏನ್ ಅಕ್ಕನ ಮೇಲೆ ಪ್ರಾಣನ ಇಕ್ಕೊಂಡವಳಮ್ಮ ಇವ್ಳು ಜಾನಕಿ ಎಲ್ಲೂ ಬಿಟ್ಟಿರಲ್ಲ ರೀ ಹಂಗಲ್ಲ ವಸಂತಿ ಅಕ್ಕ ಅದನ್ನೇ ಮಗ ಆಗ್ತೈತೆ ಜೋಪಾನವಾಗಿರ್ಬೇಕು ಭಯ ಭಕ್ತಿಯಿಂದ ಸುಮ್ಮನೆ ಯಾಕೆ ಡಾಕ್ಟ್ರು ಹೇಳೋರಿ ಹಂಗಾಗಿ ನಾನು ಹಂಗೆ ಪಾಲಿಸ್ತೀನಿ ಅಷ್ಟೇ ಸರಿ ಕಣಮ್ಮ ಆಯ್ತು ಜಾನಕಿ ಅತ್ತೆರ್ ಬಂದ್ರು ಅನ್ಸ್ತತೆ ಆ ಕಡೆ ರೂಮ್ನಾಗ ಅವ್ರಿಬ್ರಿಗೆ ಊಟಕ್ಕೆ ಇಕ್ತೀನಿ ಇವ್ರಿಗೆ ಬಡ್ಸಮ್ಮ ಬೇಡ ನೀನ್ ನೋಡ್ಕೊಳಕ್ಕ ನಾನೋಗ ಅವ್ರಿಗೆ ಊಟಕ್ಕೆ ಇಕ್ತೀನಿ ಇಲ್ಲೇ ನೋಡ್ಕ ಎಲ್ಲರಿಗೂ ಇಕ್ಕೈತೆ ಏನ್ ಬೇಕು ಕೇಳಿದ್ದ ಹಾಕೊಡು ಸರಿ ಆಯ್ತು ಏನು ಒಂಬಕ್ಕೆ ಹೋಗ್ಬೇಡ ಅಡ್ ತುಂಬ ಊಟಕ್ಕೆ ಇಕ್ಕಮ್ಮ ಸುಮ್ಮನೆ ಅವ್ರಿಗೆ ಅಯ್ಯ ಸುಮ್ಕೆ ನಾನೇನು ಕನಕ್ ಹೋಗ್ಲಿ ಸರಿ ಊಟಕ್ಕೆ ಬಡ್ಸಿ ಅವ್ರಿಗೆ ಉಮಾ ಅನು ವಸಂತಿ ಅಕ್ಕ ಊಟ ಮಾಡ್ಬಿಟ್ಟು ಬಿರಿ ಓಡೋಗ್ಬೇಡ್ರಿ ಬಡ ಬಡ ಅಂತ ಎಲೆ ಅಡಿಕೆ ಹಾಕೊಂಡು ಬಾಳೆಹಣ್ಣ ತಿನ್ನೀವ್ರಂತೆ ಕೂಕಡ್ರಿ ಆಯ್ತು ಜಾನಕಿ